ನಾವು ಒಂದು ಪಾಕಿಸ್ತಾನದ ಪ್ರಧಾನಿಯಾಗಿದ್ದಂತಹ ಭುಟ್ಟೋ ಅವರ ಒಂದು ಸ್ಟೇಟ್ಮೆಂಟನ್ನು ಇವತ್ತು ನೆನಪು ಮಾಡಿಕೊಳ್ಬೇಕು. ನಾನು ಭಾರತದ ವಿರುದ್ಧವಾಗಿ 1000 ವರ್ಷದ ಸಮರವನ್ನು ಮಾಡ್ತೀನಿ ಅಂತ ಅವನು ಅವತ್ತು ತಂದಿದ್ದ. ಅಂದರೆ ಮುಂದಿನ 1000 ವರ್ಷಗಳಿಗೆ ಭಾರತವನ್ನು ಸಂಪೂರ್ಣ ನಾಶ ಮಾಡೋದಕ್ಕೆ ಏನೇನು ಸ್ಟ್ರಾಟಜಿ ಮಾಡಬೇಕೋ ಅದನ್ನು ಅವನು ಮಾಡಿದ್ದ. ನಾವು ಅದನ್ನು ಭಾಳ ಲೈಟಾಗಿ ತಗೊಂಡು ಏನೋ ಒಬ್ಬ ಪೊಲಿಟಿಷನ್ನು ಏನೋ ಒಂದು ಮಾತನ್ನು ಹೇಳಿಬಿಟ್ಟಿದ್ದಾನೆ ಅಂತ. ಆದರೆ ಅದರ ಹಿಂದೆ ಅವರು ಬಹಳ ದೊಡ್ಡ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಈ ಪಾಕಿಸ್ತಾನದಲ್ಲಿ ಇದ್ದಂತಹ ಜನರುಗಳು ಇಲ್ಲಿ ಬಂದ ನಂತರ ಈ ಜಮಾತಿ ಇಸ್ಲಾಂ ಪಾರ್ಟಿಯನ್ನು ಅವರು ಇಂಡೈರೆಕ್ಟಾಗಿ ಬೆಳೆಸೋಕ್ಕೆ ಪ್ರಯತ್ನ ಮಾಡಿದ್ರು. ಅಮೇರಿಕಾ ಮತ್ತು ಚೈನಾದ ನಡುವಿನ ಈ ಒಂದು ಪರಸ್ಪರ ಹೋರಾಟದ ವಿಷಯವನ್ನು ತಮ್ಮ ಅಡ್ವಾಂಟೇಜಿಗೆ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. ಅಲ್ಲದೆ ಭಾರತದ ಒಳಗಡೆ ಸಹಸ್ರ ಸಂಖ್ಯೆಯಲ್ಲಿ ಜನಗಳನ್ನು ಟ್ರೈನ್ ಮಾಡಿ ವರ್ಕರ್ಸ್ ರೂಪದಲ್ಲಿ ಭಾರತದೊಳಗಡೆ ಕಳ್ಸೋಕ್ಕೆ ಶುರು ಮಾಡಿದ್ರು. ಇಲ್ಲಿ 2 ಅಂಶ ನಾವು ಗಮನಿಸಬೇಕು. ಪಾಕಿಸ್ತಾನದಿಂದ ಟೆರರಿಸ್ಟ್ ಒಳಗಡೆ ಬಂದರು. ಇಲ್ಲಿಂದ ನಮ್ಮ ಯಾವುದೋ ಕಾರ್ಖಾನೆಯಲ್ಲಿಯೋ ಅಥವಾ ಯಾವುದೋ ಕನ್ಸ್ಟ್ರಕ್ಷನ್ ಸೈಟಲ್ಲಿಯೋ ಕೆಲಸ ಮಾಡುವಂತಹ ರೂಪದಲ್ಲಿ ಬಾಂಗ್ಲಾದಿಂದ ಬಂದರು. ಅಲ್ಟಿಮೇಟ್ಲಿ ಎರಡೂ ರಿಸಲ್ಟ್ ಒಂದೇ. ಅಂತಹ ಒಂದು ಬಹಳ ದೊಡ್ಡ ಕುಕೃತ್ಯವನ್ನು ಇಲ್ಲಿ ಮಾಡಲಾಯಿತು. ಇವರಿಗೆ ಕಂಡ್ಯೂಸಿವ್ ಆಗಿ ನಮ್ಮ ವೆಸ್ಟ್ ಬೆಂಗಾಲ್ನ ಆಡಳಿತ ಇವರೇ ಅಲ್ಲಿಂದ ಜನರನ್ನು ಕರೆಸಿ ಅವರಿಗೆ ಫೇಕ್ ಡಾಕ್ಯುಮೆಂಟ್ಸನ್ನು ಅಲ್ಲಿಯೂ ಮಾಡಿದ್ದಾರೆ, ವೆಸ್ಟ್ ಬೆಂಗಾಲ್ನಲ್ಲಿಯೂ ಮಾಡಿದ್ದಾರೆ. ಇತ್ತೀಚೆಗಿನ ಈಗ ಎಲೆಕ್ಷನ್ ಕಮಿಷನ್ನ ಈ ತನಿಖೆಯಲ್ಲಿ ಅದೆಲ್ಲವೂ ಹೊರಗೆ ಬರ್ತಾ ಇದೆ. ಅದಕ್ಕಿಂತ ಹಿಂದೆ ಲಲ್ಲೂ ಪ್ರಸಾದ್ ಗೌರ್ಮೆಂಟ್ ಬಿಹಾರದಲ್ಲಿದ್ದಾಗ ಅವರು ಸಮೇತವಾಗಿ ತಮ್ಮ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡೋದಕ್ಕೆ ಬಾಂಗ್ಲಾದಿಂದ ಬಹಳ ದೊಡ್ಡ ಮುಸ್ಲಿಂ ಪಾಪ್ಯುಲೇಷನ್ನ ಮೈಗ್ರೇಷನ್ನು ಆಗಲಿಕ್ಕೆ ಆಸ್ಪದ ಮಾಡಿಕೊಟ್ಟಿದ್ರು. ಯಾದವ ಮುಸ್ಲಿಂ ಇಬ್ಬರು ಸೇರ್ಕೊಂಡ್ಬಿಟ್ರೆ ನಾವು ಮೆಜಾರಿಟಿಗೆ ಬರ್ತೇವೆ ಅಂತ. ಇವತ್ತು ಕರ್ನಾಟಕದಲ್ಲಿಯೂ ಅದೇ ಥರದ ಒಂದು ಹೊಸ ತಂತ್ರಗಾರಿಕೆ ನಡೀತಾ ಇದೆ. ಲಲ್ಲೂ ಪ್ರಸಾದ್ ಎಲ್ಲ ಒಂದೇ ಸ್ಕೂಲಲ್ಲಿ ಇದ್ದವರು. ಕರ್ನಾಟಕದ ಈಗಿನ ಆಡಳಿತದಾರರು ಕಾಂಗ್ರೆಸ್ನಲ್ಲಿ ಅವರು ಇದ್ದರೂ ಸಮೇತವಾಗಿ ಮೂಲತಃವಾಗಿ ಒಂದೇ ಸ್ಕೂಲ್ ಆಫ್ ಥಾಟ್ಸಿಂದ ಬಂದವರು. ಲಲ್ಲೂ ಪ್ರಸಾದ್ ಇರ್ಬೋದು ಅಥವಾ ಮುಲಾಯಂ ಸಿಂಗ್ ಯಾದವ್ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಸ್ಕೂಲ್ ಆಫ್ ಥಾಟ್ಸ್ ಸೇಮ್. ಆದ್ದರಿಂದ ಈ ರೀತಿಯ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ಭಾರತದಲ್ಲಿ ಏನು ನಡೀತಿದೆ, ಇದನ್ನು ಬಾಂಗ್ಲಾದೇಶದವರು ಸಂಪೂರ್ಣವಾಗಿ ಸದುಪಯೋಗ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಲ್ಲ.